ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜೋಳದ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿವಾಗ ಪಾವಲ್ಲಿ ತೋರಿಸ್ತಾ ಇದ್ದೀನಿ. 2 ಪಾವು ಜೋಳನ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಡ್ತೀನಿ. ಮಾರ್ನಿಂಗ್ 10 ಗಂಟೆಗೆ ನೆನೆಸ್ಬೇಕು, ಯಾಕಂದರೆ ಇದು 9 to 10 ಅವರ್ಸ್ ನೆನಿಬೇಕು. ಅರ್ಧ ಪಾವು ಉದ್ದಿನಬೇಳೆ, 2 ಪಾವು ಜೋಳಕ್ಕೆ ಅರ್ಧ ಪಾವು ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯಕಾಳು. ಚೆನ್ನಾಗಿ ಜೋಳನ ಒಂದು 3 ಸರಿ ತೊಳೆದಿಟ್ಟಿದ್ದೀನಿ. ಹಾಗೆ ಉದ್ದಿನಬೇಳೆನ ಅದೊಂದು 2 ಸರಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿದ್ದೀನಿ. ಮಾರ್ನಿಂಗ್ 10 ಗಂಟೆಗೆ ಜೋಳ ನೆನಿಬೇಕು. ಹಾಗೆ ಇಲ್ಲಿ ಅವಲಕ್ಕಿನ, ದಪ್ಪ ಅವಲಕ್ಕಿ ಅರ್ಧ ಪಾವಷ್ಟು ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳೆದು ನೀರಲ್ಲಿ ನೆನೆಸಿಡ್ತೀನಿ. ಇದು ಈವ್ನಿಂಗಲ್ಲಿ ನೆನೆಸಿರೋದು, 7:30 ನೆನೆಸಿರೋದು. ಜೋಳ ರುಬ್ತೀನಲ್ಲ ಆ ಟೈಮಲ್ಲಿ ನೆನೆಸಿರೋದು ಇದು 7:30. ಇವಾಗ ಮೊದಲಿಗೆ ಜೋಳ ಹಾಕ್ಕೊತ ಇದ್ದೀನಿ ಜಾರಿಗೆ. 2ರಿಂದ 3 ಸರಿ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇಲ್ಲಿ ತರಿಯಾಗಿ ರುಬ್ಬಿದ್ದೀನಿ. ಇವಾಗ ಒಂದು ಪಾತ್ರೆ ಹಾಕ್ಕೊಳ್ಳೋಣ. ಜೋಳ ರುಬ್ಲಿಕ್ಕೆ ಜಾಸ್ತಿ ನೀರು ಸೇರಿಸ್ಬಾರ್ದು, ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕು, ಇಲ್ಲ ತೆಳ್ಳಾಗಿಬಿಡುತ್ತೆ. ಇವಾಗ ಉದ್ದಿನಬೇಳೆ ರುಬ್ಕೊಂಬಂದಿದ್ದೀನಿ, ಅದನ್ನು ಸ್ಮೂತಾಗಿ ರುಬ್ಬಬೇಕು. ಉದ್ದಿನಬೇಳೆನ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಮಾರ್ನಿಂಗು ಉಬ್ಬಿರೋ ಅಂಥ ಜೋಳದ ಹಿಟ್ಟನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಚ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಗೊತ್ತೇ ಆಗಲ್ಲ ನಾರ್ಮಲ್ ಇಡ್ಲಿಗೂ ಅಕ್ಕಿ ಇಡ್ಲಿಗೂ ಜೋಳದ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಒಳ್ಳೆಯದು. ಇವಾಗ ಇಟ್ಬಿಟ್ಟು 10 ಮಿನಿಟ್ಸ್ ಬೇಯಿಸ್ಕೊತೀನಿ. ಇವಾಗ ಚಟ್ನಿ, ಶೇಂಗಾ ಚಟ್ನಿ, ಕಡಲೆಬೀಜ ಚಟ್ನಿ ಇಡ್ಲಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇವಾಗ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಹುರ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಆಯಿಲ್ ಸೇರಿಸಿಲ್ಲ ನಾನು. ಇವಾಗ ಇದಾಗಿದೆ. ಇವಾಗ ಕಡಲೆಬೀಜ ಹುರ್ಕೊತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮತ್ತು ಪದೇ ಕೇಳ್ತಾರೆ, ಮಾಡಿಕೊಡಿ ಅಮ್ಮ ಇಡ್ಲಿ ಚೆನ್ನಾಗಿತ್ತು ಅಂತ. ಇವಾಗಿನ ಮಕ್ಕಳು ರೊಟ್ಟಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗೆ ಇಲ್ಲಿ ಕಡಲೆಬೀಜ ಚಟ್ನಿಗೆ ಪುದೀನ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿ ತುರಿದಿರೋದು, ಉಪ್ಪು, ಕೊತ್ತಂಬರಿ ಸೊಪ್ಪು, ತುರಿದಿರೋ ಕೊಬ್ಬರಿ, ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ ನಾನು, ಹಿಮಾಲಯನ್ ಸಾಲ್ಟು. ರೆಡಿಯಾಗಿದೆ. ಇವಾಗ ಜೋಳದ ಇಡ್ಲಿ ಜೊತೆ